ಈಗಿನ ಯುವಕರು ನಮ್ ಫೀಲಿಂಗ್ಸ್ ಬಗ್ಗೆ ಮಾತಾಡೋಕಾಗಲ್ಲ, ನಮ್ ಫೀಲಿಂಗ್ಸ್ ನ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಾರೆ. ನನಗೆ ಅದನ್ನ ಕೇಳಿದಾಗ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ನಾನ್ ಯಾವಾಗ್ಲೂ ಮಾತಾಡ್ತೀನಿ. ಅದು ಥೆರಪಿ ತರ ಅನ್ಸುತ್ತೆ. ನಿಮ್ಮ ತಲೆಯಲ್ಲಿ ಇರೋದೆಲ್ಲವನ್ನ, ಭಾವನೆಗಳನ್ನ ಯಾರ ಜೊತೆನೋ ಮಾತಾಡಬೇಕು ಅನ್ನೋ ಹಂಬಲ ನಿಜವಾಗಿಯೂ ಬರ್ತಿರೋದು ನಿಮ್ಮೊಳಗೆ ಏನೋ ಅಭಾವ ಇದೆ ಅನ್ನೋ ಭಾವದಿಂದ. ಕರೆಕ್ಟ್. ಇದನ್ನ ಫ್ರೆಂಡ್ಶಿಪ್ಗಳಿಂದ ಹ್ಯಾಂಡಲ್ ಮಾಡೋಕೆ ಆಗಲ್ಲ. ಫ್ರೆಂಡ್ಶಿಪ್ ಮುಲಾಮು ಇದ್ದ ಹಾಗೆ. ಅದು ರಿಲೀಫ್ ಅಲ್ಲ, ಅದು ಪರಿಹಾರ ಅಲ್ಲ. ಸ್ವಲ್ಪ ಹೊತ್ತಿನವರೆಗೆ ನಿಮಗೆ ಸಮಾಧಾನ ಕೊಡುತ್ತೆ. ಈಗ ಒಬ್ಬ ಫ್ರೆಂಡ್ ಹತ್ರ ಮಾತಾಡ್ತೀರಿ, ಅದು ಒಂದು ದಿನಕ್ಕೆ ಪರವಾಗಿಲ್ಲ, ಮರುದಿನ ಮತ್ತೆ ಇರತ್ತೆ ಅಲ್ವಾ? ಹೌದು. ಅಂದ್ರೆ ನಮ್ಮ ಜೀವನದಲ್ಲಿ ಏನು ಮಿಸ್ ಆಗಿದೆ ಅನ್ನೋದನ್ನ ನೋಡಬೇಕು. ಜನರು ಏಕಾಂತವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಲಿತಿಲ್ಲ. ಏಕಾಂತದ ಬೆಲೆನ ಅರ್ಥ ಮಾಡ್ಕೊಂಡಿಲ್ಲ. ಏಕಾಂತ ಅದ್ಭುತ ಸಂಗತಿ. ಯಾರು ತಮ್ಮ ಜೀವನದಲ್ಲಿ ಏನೋ ಗಾಢವಾದ್ದನ್ನ ಸಾಧಿಸಬೇಕು ಅಂದ್ರೆ ಅವರು ಸಹಜವಾಗಿ ಏಕಾಂತವನ್ನ ಬಯಸ್ತಾರೆ ಅಲ್ವಾ? ಯಾರು ಹಾಗೆ ಗಾಢವಾದ್ದನ್ನ ಬಯಸ್ತಿಲ್ವೋ ಅವರು ಯಾರ ಜೊತೆನೋ ವಟ 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 ಅಂತಿರ್ತಾರೆ. ಜನರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಜನರ ಮೇಲೆ ಡಿಪೆಂಡ್ ಆಗಿರೋದಷ್ಟೇ ಅಲ್ಲ, ಅದೊಂಥರ ಮನಸ್ಸಲ್ಲಿರೋದ್ನೆಲ್ಲ ಹೊರಹಾಕೋದು. ಆದರೆ ಒಳಗೆ ಅಷ್ಟೊಂದು ಚಡಪಡಿಕೆ ಯಾಕೆ? ಯಾಕಂದ್ರೆ ನಿಮ್ಮನ್ನ ಹೇಗಿಟ್ಕೋಬೇಕು ಅಂತ ಗೊತ್ತಿಲ್ಲ ಅಲ್ವಾ? ಹೌದು.